ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸರಣಿ ಕೊಲೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ಸಾಕ್ಷಿದಾರನ ದೂರು ಪ್ರಕರಣಕ್ಕೆ ಕ್ಷಣ ಕ್ಷಣಕ್ಕೂ ರೋಚಕವಾದಂತಹ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೊಂದು ಬಿಗ್ ಟ್ವಿಸ್ಟ್ ಇದು. ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸರಣಿ ಸಾವಿನ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಈ ಬುಡ ರಹಸ್ಯವನ್ನ ಹೊರತೆಗೆಯೋಕೆ ಎನ್ಐಎ ಏನಾದ್ರೂ ಎಂಟ್ರಿ ಕೊಡುತ್ತಾ? ಎಸ್ಐಟಿ ಬೆನ್ನಲ್ಲೇ ಇದೀಗ ಎನ್ಐಎ ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕೇರಳ ಸಂಸದ ಒಬ್ಬ ಪತ್ರ ಬರೆದಿದ್ದಾರೆ. ನಮ್ಮವ್ರು ಯಾರು ಅಂತಹ ಪ್ರಯತ್ನ ಮಾಡಲ್ಲ ಬಿಡಿ, ಆ ತಾಕತ್ತು ಕೂಡ ನಮ್ಮವ್ರಿಗಿಲ್ಲ. ಅಂದರೆ ಕೆಲವ್ರಿಗೆ ನಾವು ಹೇಳ್ತಾ ಇರೋದು, ಪಕ್ಕದ ಕೇರಳ ರಾಜ್ಯದ ರಾಜ್ಯಸಭಾ ಸಂಸದ ಸಂತೋಷ್ ಕುಮಾರ್, ನೋಡಿ ಇವರೇ ಸಂತೋಷ್ ಕುಮಾರ್ ಪತ್ರವನ್ನು ಬರೆದಿದ್ದಾರೆ ಅಮಿತ್ ಶಾ ಅವ್ರಿಗೆ. ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಧರ್ಮಸ್ಥಳ ಅನ್ನುವಂತಹ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಒಬ್ಬ ವ್ಯಕ್ತಿ ತಾನಾಗೇ ಬಂದಿದ್ದಾನೆ, ಕಂಪ್ಲೇಂಟ್ ಆಗಿದೆ. ಇದನ್ನು ಎನ್ಐಎಗೊಳಿಸಿ, ಯಾಕಂದ್ರೆ ಕರ್ನಾಟಕದ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ. ಅದರಲ್ಲೂ ಈ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಮೇಲೇನೆ ನಮಗೆ ಖಾತ್ರಿ ಇಲ್ಲ. ಯಾವಾಗ ಏನು ಬೇಕಾದರೂ ಕೂಡ ಆಗ್ಬೋದು, ಪ್ರಕರಣವನ್ನು ಅವರು ಮುಚ್ಚಿ ಹಾಕ್ಬೋದು. ಉದಾಹರಣೆಗೆ ನೋಡಿ, ಆತ ಏನು ಅನಾಮಿಕ ವ್ಯಕ್ತಿ ಆ ಬುರುಡನ್ನು ತಗೊಂಡು ಬಂದಿದ್ದ, ಅಥವಾ ಆ ಕೋರ್ಟ್ಗೆಲ್ಲ ಅದು ಸಬ್ಮಿಟ್ ಆಗಿದೆ, 164 ಕೂಡ ಹೇಳಿಕೆ ದಾಖಲು ಮಾಡಿದ್ದಾರೆ. ಅವನು ವಕೀಲರ ಜೊತೆ ಬಂದಾಗ ನಾನು ಎಲ್ಲಿ ಹೂತಿದ್ದೇನೆ ಆ ಶವಗಳನ್ನು ತೋರಿಸ್ಲಿಕ್ಕೆ ಬಂದಾಗ ಯಾವ ಪೊಲೀಸು ಬರಲಿಲ್ಲ. ಈ ಬ್ರೈನ್ ಮ್ಯಾಪಿಂಗು ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋದ್ರು. ಯಾವಾಗ ಮಾಡ್ತಾರೆ ಬ್ರೈನ್ ಮ್ಯಾಪಿಂಗ್? ಯಾಕೆ ಮಾಡ್ತಾರೆ? ಆ ಕನಿಷ್ಠ ಜ್ಞಾನ ಕೂಡ ನಮ್ಮ ಪೊಲೀಸರಿಗೆ ಇಲ್ಲ ಅನ್ನುವಂಥ ಆರೋಪಗಳನ್ನ ಸಾರ್ವಜನಿಕರು ಮಾಡ್ತಾ ಇದ್ರು. ಈಗ ಎನ್ಐಎ ಏನಾದರೂ ಎಂಟ್ರಿ ಕೊಡ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ನೂರಾರು ಶವಗಳ ಸಾವಿನ ರಹಸ್ಯ ಖಂಡಿತ ಹೊರಬರುತ್ತೆ. ಯಾಕಂದ್ರೆ ಯಾವುದೇ ಒತ್ತಡ ಇರಬಾರ್ದು, ಜೊತೆಗೆ ಪ್ರಭಾವ ಇರಬಾರ್ದು, ಯಾವುದೇ ಆಮಿಷಕ್ಕೆ ಒಳಗಾಗಬಾರ್ದು. ಆ ರೀತಿ ತನಿಖೆ ಆಗಬೇಕಿದೆ. ಆಯ್ತು, SIT ಆಗಿದೆ, 4 ಜನ IPS ಇದ್ದಾರೆ, ಸರ್ಕಾರ ಕೂಡ ಅವರಿಗೆ ಫ್ರೀ ಹ್ಯಾಂಡ್ ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದರೆ ಗೊತ್ತಾಗಬೇಕಲ್ಲ ಯಾರ ಶವ ಅದು, ಯಾಕೆ ಅಲ್ಲಿ ಕೊಲೆಗಳಾಗ್ತಾ ಇತ್ತು, ಜೊತೆಗೆ ಕೆಲವೊಂದಿಷ್ಟು ನಾಪತ್ತೆ ಪ್ರಕರಣಗಳು ಈಗ ಒಂದೊಂದೇ ಆಚೆ ಬರ್ತಾ ಇದ್ದಾವೆ. ಒಂದು ರೀತಿ ಸಿನಿಮಾಗಿಂತ ಹಾರಿಬಲ್ ಆಗಿದೆ ಇದು. ಕೆಲವೊಂದು ಸಿನಿಮಾಗಳು ನೋಡ್ತಾ ಇದ್ವಿ ನಾವು, ಥ್ರಿಲ್ಲರ್ ಮೂವಿಗಳನ್ನು, ಅದಕ್ಕಿಂತ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗುವಂಥ ಸಾಧ್ಯತೆಗಳಿದ್ದಾವೆ.